Hi, hello everyone. This is Satish Kumar working as Assistant Professor in College GFGC Mitigation. Welcome to the Karnataka LMS powered by Directorate of Collegiate Education, Government of Karnataka. Hi, hello everyone. This is Satish Kumar. In this session, we are going to discuss the topic called final accounts. This is the content which is taken from the Fundamentals of Business Studies and Accountancy of BCom graduation for the second semester. So let's start this session. See, accounting is considered as a scientific approach in maintaining the records of a business concern, and particularly to know the financial performance of a business concern. ಒಂದು ಸಂಸ್ಥೆಯ ರೆಕಾರ್ಡ್ಸ್ನ ಮೇಂಟೈನ್ ಮಾಡೋದಕ್ಕೆ, ಆ ಒಂದು ಟ್ರಾನ್ಸಾಕ್ಷನ್ಸ್ ಏನೆಲ್ಲ ನಡೆದಿದೆ ಅಂತ ನೋಡೋದಕ್ಕೆ, ಅದರ ಒಂದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಅಕೌಂಟಿಂಗ್ ಅನ್ನೋದು ಒಂದು ಸೈಂಟಿಫಿಕ್ ಅಪ್ರೋಚ್ ಆಗಿ ನಾವು ಕಾಣಬಲ್ಲೆವು. ಸೊ ಅಕೌಂಟಿಂಗ್ ಸ್ಟಾರ್ಟ್ಸ್ ವಿತ್ recording of transaction whenever it happens, and ends with drafting of the final accounts. ಸೊ ಅಕೌಂಟಿಂಗ್ ಅನ್ನೋದು ಟ್ರಾನ್ಸಾಕ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತೋ, ಒಂದು ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗುವ ನೆಕ್ಸ್ಟ್ ಸೆಕೆಂಡೇ ಇಲ್ಲಿ ಅಕೌಂಟಿಂಗ್ ಅನ್ನೋ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದು ಯಾವಾಗ ಮುಕ್ತಾಯ ಆಗುತ್ತೆ ಅಂದರೆ ಫೈನಲ್ ಅಕೌಂಟ್ಸ್ನ ಡ್ರಾಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಇದು ಮುಕ್ತಾಯ ಆಗುತ್ತೆ ಅಂತ ಹೇಳ್ಬೋದು. ದಟ್ ಮೀನ್ಸ್ ಅಕೌಂಟಿಂಗ್ ಸ್ಟಾರ್ಟ್ಸ್ whenever the transaction takes place and ends with preparing the final accounts at the end of the accounting year. So end of the accounting year ಫೈನಲ್ ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡುವ ಒಂದು ಪ್ರೋಸೆಸ್ಗೆ ಅಥವಾ ಆ ಒಂದು ಹಂತಕ್ಕೆ ಅಕೌಂಟಿಂಗ್ ಅನ್ನೋದು ಮುಕ್ತಾಯ ಆಗುತ್ತೆ ಒಂದು ಸಂಸ್ಥೆಯಲ್ಲಿ. ಏನಿದು ಫೈನಲ್ ಅಕೌಂಟ್ಸ್? ಸೊ ಫೈನಲ್ ಅಕೌಂಟ್ಸ್ ಇಂದ ಏನೆಲ್ಲ ಅಂಶಗಳು ನಾವು ತಿಳ್ಕೋಬೇಕಾಗಿದೆ, ಫೈನಲ್ ಅಕೌಂಟ್ಸ್ ನ ಏನೆಲ್ಲ ಮಹತ್ವ ಒಂದು ಸಂಸ್ಥೆಗೆ ಇದೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. Final accounts. Let us start with the meaning part of final accounts. Final accounts andre enu? Final accounts are nothing but those set of accounts which are prepared at the end of the accounting year to know the financial performance of a business concern. So, ಒಂದು ಸಂಸ್ಥೆಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಲಿಕ್ಕೆ ಒಂದು ಸೆಟ್ ಆಫ್ ಅಕೌಂಟ್ಸ್ ಅನ್ನ at the end of the accounting year ಪ್ರಿಪೇರ್ ಮಾಡಿದ್ರೆ, ಸೊ ಅಂತ ಒಂದು ಸೆಟ್ ಆಫ್ ಅಕೌಂಟ್ಸ್ ನಲ್ಲಿ ಫೈನಲ್ ಅಕೌಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಸೆಟ್ ಆಫ್ ಅಕೌಂಟ್ಸ್ ಅಂತ ಹೇಳಿದ್ವಿ, which comprises of set of accounts. ಇಲ್ಲಿ ಸೆಟ್ ಅಲ್ಲಿ ಯಾವೆಲ್ಲ ಬರ್ತವೆ ಅಂದ್ರೆ ಟ್ರೇಡಿಂಗ್ ಅಕೌಂಟ್ and profit and loss account as well as balance sheet. So this set of accounts will be prepared at the end of the accounting year. So at the end of year ಏನ್ ಮಾಡ್ತಾರೆ ಬಿಸ್ನೆಸ್ ಸಂಸ್ಥೆಗಳು ಈ ಒಂದು ಸೆಟ್ ಆಫ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಾರೆ. Why? To know the performance, to ascertain the performance ಅನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ, ದಟ್ ಟು ಫೈನಾನ್ಷಿಯಲ್ ನೇಚರ್ ಇರುವಂತ ಒಂದು ಪರ್ಫಾರ್ಮೆನ್ಸ್ ಯಾವ ನಿಟ್ಟಿನಲ್ಲಿ ಇದೆ ಅಂತ ಚೆಕ್ ಮಾಡ್ಕೊಳ್ಳೋ ಒಂದು ದೃಷ್ಟಿಯಿಂದ ಈ ಒಂದು ಫೈನಲ್ ಅಕೌಂಟ್ಸ್ ನ ಅಥವಾ ಈ ಒಂದು ಸೆಟ್ ಆಫ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಾರೆ. ಸೊ ಫೈನಲ್ ಅಕೌಂಟ್ಸ್ ಆರ್ ನಥಿಂಗ್ ಬಟ್ ಸೆಟ್ ಆಫ್ ಅಕೌಂಟ್ಸ್ ವಿಚ್ ಆರ್ ಪ್ರಿಪೇರ್ಡ್ ಅಟ್ ದ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್ ಟು ascertain and to know the financial health and soundness of a business concern. ಸೊ ಒಂದು ಸಂಸ್ಥೆಯ ಫೈನಾನ್ಷಿಯಲ್ ಪೊಸಿಷನ್ ಅನ್ನ ಅಥವಾ ಫೈನಾನ್ಷಿಯಲ್ ಸೌಂಡ್ನೆಸ್ ಅನ್ನ ಮತ್ತೆ ಪ್ರಾಫಿಟಬಿಲಿಟಿಯನ್ನ ಚೆಕ್ ಮಾಡೋದಕ್ಕೆ ಯಾವ ಒಂದು ಸೆಟ್ ಆಫ್ ಅಕೌಂಟ್ಸ್ ಅನ್ನ ಅಟ್ ದಿ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್ ಪ್ರಿಪೇರ್ ಮಾಡ್ತಾರೋ ಸೊ ದಟ್ set of accounts are known as final accounts. So ಅಂತ ಒಂದು set of accounts ನಲ್ಲಿ final accounts ಅಂತ ಕರೀತೀವಿ. So it is quite essential for a business concern to ascertain its business performance at the end of the accounting year. So ಒಂದು ಸಂಸ್ಥೆಗೆ ತನ್ನ ಒಂದು ಬಿಸ್ನೆಸ್ ಪರ್ಫಾರ್ಮೆನ್ಸ್ ಯಾವ ನಿಟ್ಟಿನಲ್ಲಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅಕೌಂಟ್ಸ್ ಬೇಕೇ ಬೇಕಾಗುತ್ತೆ. ಸೊ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡೋ ಮುಖಾಂತರ, ಫೈನಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡೋ ಮುಖಾಂತರ ಒಂದು ಸಂಸ್ಥೆ ತನ್ನ ಒಂದು ಬಿಸ್ನೆಸ್ ಪರ್ಫಾರ್ಮೆನ್ಸ್ ಒಂದು ವರ್ಷದಲ್ಲಿ ಯಾವ ರೀತಿಯಲ್ಲಿ ಇದೆ ಅಂತ ಚೆಕ್ ಮಾಡಬಹುದಾಗಿದೆ. So for the assessment of business performance, it is quite essential for any business concern to prepare the final accounts, and that too this assessment is very essential for the number of stakeholders. So ಈ ಒಂದು ಅಸೆಸ್ಮೆಂಟ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಥವಾ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಯಾವ ನಿಟ್ಟಿನಲ್ಲಿ ಇದೆ ಅಂತ ಒಂದು ಅಸೆಸ್ಮೆಂಟ್ ಏನಿದೆ, ಈ ಒಂದು ಅಸೆಸ್ಮೆಂಟ್ ಹಲವಾರು ಯೂಸರ್ಸ್ಗೆ ಬೇಕಾಗುತ್ತೆ. ಸೊ ಇಲ್ಲಿ ಹಲವಾರು ಸ್ಟೇಕ್ ಹೋಲ್ಡರ್ಸ್ ಈ ಒಂದು ಅಸೆಸ್ಮೆಂಟ್ ನ ಒಂದು ಮಾಹಿತಿಯನ್ನ ಪಡ್ಕೊಳ್ತಾರೆ. ಸೊ ಅವರ ಒಂದು ಒಪಿನಿಯನ್, ಅವರ ಒಂದು ಡಿಸಿಷನ್ ಅನ್ನ ತಗೊಳೋದಕ್ಕೆ, ಅವರ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅನ್ನ ತಗೊಳೋದಕ್ಕೆ ಹಲವಾರು ಸ್ಟೇಕ್ ಹೋಲ್ಡರ್ಸ್ ಈ ಒಂದು ಅಸೆಸ್ಮೆಂಟ್ ಆಫ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ.
ಸೊ ಇಲ್ಲಿ ಸ್ಟೇಕ್ ಹೋಲ್ಡರ್ ವಿಷಯಕ್ಕೆ ಬಂದಾಗ ದೇ ಮೇ ಬಿ ಓನರ್ಸ್, ಎಂಪ್ಲಾಯೀಸ್, ಸಪ್ಲೈಯರ್ಸ್, ಕಸ್ಟಮರ್ಸ್, ಫೈನಾನ್ಷಿಯಲ್ಸ್. ಸೊ ಒಂದು ಸಂಸ್ಥೆಗೆ ಓನರ್ಸ್ ಆಗಿರ್ಬೋದು, ಅಥವಾ ಎಂಪ್ಲಾಯೀಸ್ ಆಗಿರ್ಬೋದು, ಅಥವಾ ಸಪ್ಲೈಯರ್ಸ್ ರಾ ಮೆಟೀರಿಯಲ್ ಸಪ್ಲೈ ಮಾಡುವಂತ ವ್ಯಕ್ತಿಗಳು, ಅಥವಾ ಕಸ್ಟಮರ್ಸ್ ಆಗ್ಬೋದು, ಅಥವಾ ಫೈನಾನ್ಸ್ ದಟ್ ಮೀನ್ಸ್ ಲೋನ್ ಕೊಡುವಂತ ವ್ಯಕ್ತಿಗಳಾಗಿರ್ಬೋದು. ಇವರೆಲ್ಲ ಕೂಡ ಒಂದು ಸಂಸ್ಥೆಯಲ್ಲಿ ಏನೆಲ್ಲ ಪರ್ಫಾರ್ಮೆನ್ಸ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಕುತೂಹಲದಿಂದ ಕಾಯುತ್ತಿರ್ತಾರೆ. ಬಿಕಾಸ್ ದೇ ವಾಂಟ್ ಟು ಟೇಕ್ ದಿ ಡಿಸಿಷನ್ಸ್ ಫಾರ್ ದಿ ಫ್ಯೂಚರ್ ಆಕ್ಟಿವಿಟೀಸ್ which may be related to the business concern. So ಆ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಫ್ಯೂಚರ್ ಆಕ್ಟಿವಿಟೀಸ್ ಅನ್ನ ತೀರ್ಮಾನ ಮಾಡೋದಕ್ಕೆ ಈ ವ್ಯಕ್ತಿಗಳು ಬಿಸ್ನೆಸ್ ಪರ್ಫಾರ್ಮೆನ್ಸ್ ನ ಅಸೆಸ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಅಕೌಂಟಿಂಗ್ ಇನ್ಫಾರ್ಮೇಶನ್, ದಟ್ ಮೀನ್ಸ್ ಅಸೆಸ್ಮೆಂಟ್ ಆಫ್ ದಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಬೈ ದಿ ಫೈನಲ್ ಅಕೌಂಟ್ಸ್ is quite necessary, and that information is very useful for the stakeholders like owners, employees, suppliers, customers, and the financiers, because they need this information to form their opinions on the financial position. So ಈ ವ್ಯಕ್ತಿಗಳು ಏನಕ್ಕೆ ಈ ಒಂದು ಅಸೆಸ್ಮೆಂಟ್ ಅನ್ನ ಅಷ್ಟೊಂದು ಕುತೂಹಲದಿಂದ ನೋಡ್ತಾರೆ, ಅಥವಾ ಅಷ್ಟೊಂದು ಕ್ಯೂರಿಯಸ್ ಆಗಿ ಈ ಒಂದು ಬಿಸ್ನೆಸ್ ಪರ್ಫಾರ್ಮೆನ್ಸ್ ಯಾವ ನಿಟ್ಟಿನಲ್ಲಿದೆ ಅಂತ ಚೆಕ್ ಮಾಡೋದಕ್ಕೆ ಹೋಗ್ತಾರೆ ಅಂದ್ರೆ, ಬಿಕಾಸ್ ದೇ ವಾಂಟ್ಸ್ ಟು ಫಾರ್ಮ್ ದೇರ್ ಓನ್ ಒಪಿನಿಯನ್ಸ್ ಆನ್ ದಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಕನ್ಸರ್ನ್. ಸೊ ಫೈನಾನ್ಷಿಯಲ್ ಪೊಸಿಷನ್ ಯಾವ ನಿಟ್ಟಿನಲ್ಲಿದೆ ಅಂತ ಒಪಿನಿಯನ್ಗೆ ಬರೋದಕ್ಕೆ, ತಮ್ಮದೇ ಅಂತ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಈ ಒಂದು assessment of business performance ಅವಶ್ಯಕತೆ ಇರುತ್ತೆ. That can be done only with the help of final accounts. And most importantly, accounts which are prepared at the end of the accounting year or financial year is necessary even to the business concerns, because as per the Companies Act, every company had to follow and prepare the final accounts at the end of the accounting year. At the end of the year, accounting year, ಪ್ರತಿಯೊಂದು ಸಂಸ್ಥೆ ಕೂಡ ಫೈನಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಆಸ್ ಪರ್ ದಿ ಕಂಪ್ನೀಸ್ ಆಕ್ಟ್. ಸೊ ಕಂಪ್ನೀಸ್ ಆಕ್ಟ್ ಪ್ರಕಾರ, ಕಂಪ್ನೀಸ್ ಆಕ್ಟ್ ಅಲ್ಲಿ ಯಾವೆಲ್ಲ ಸಂಸ್ಥೆಗಳು, ಕಂಪ್ನೀಸ್ ಆಕ್ಟ್ ಪ್ರಕಾರ ಯಾವೆಲ್ಲ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಆಗಿದೆಯೋ ಅಂತ ಎಲ್ಲ ಸಂಸ್ಥೆಗಳು ದೇ ಹ್ಯಾವ್ ಟು ಕಂಪಲ್ಸರಿಲಿ ಒಬೇ ಅಂಡ್ ಪ್ರಿಪೇರ್ ದಿ ಫೈನಲ್ ಅಕೌಂಟ್ಸ್ ಅಟ್ ದಿ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್, ಬಿಕಾಸ್ ಇಟ್ ಈಸ್ ಮ್ಯಾಂಡೇಟರಿ ಆಸ್ ಪರ್ ಕಂಪ್ನೀಸ್ ಆಕ್ಟ್. ಸೊ ಕಂಪ್ನೀಸ್ ಆಕ್ಟ್ ಪ್ರಕಾರ ಫೈನಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡೋದು ಒಂದು ಸಂಸ್ಥೆಗೆ ಒಂದು ಮಾನದಂಡವಾಗಿ ಇದೆ ಅಂತ ಹೇಳ್ಬೋದು, ಅಥವಾ ಮ್ಯಾಂಡೇಟರಿ ಅಂತ ಹೇಳಬಹುದು. See, the accounting system is having such a great help to the business concerns, because with the help of accounting systems, especially the final accounts, the business concern is able to understand its financial soundness, and it can take its own future course of action. It can decide its future. So in the accounting system ಇಂದ, especially final accounts ಇಂದ, ಒಂದು ಸಂಸ್ಥೆ ತನ್ನ ಫ್ಯೂಚರ್ ಆಕ್ಟಿವಿಟೀಸ್ ಯಾವ ನಿಟ್ಟಿನಲ್ಲಿದೆ, ಅಟ್ ಪ್ರೆಸೆಂಟ್ ಆ ಸಿಚುಯೇಷನ್ ಯಾವ ನಿಟ್ಟಿನಲ್ಲಿದೆ, ದಟ್ ಮೀನ್ಸ್ ಅದರ ಒಂದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಪ್ರೆಸೆಂಟ್ ಡೇಸ್ ಅಲ್ಲಿ ಯಾವ ರೀತಿ ಇದೆ, ಫ್ಯೂಚರ್ ಡೇಸ್ ಅಲ್ಲಿ ಯಾವ ರೀತಿ ಅದನ್ನ ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ತಿಳ್ಕೊಳ್ಳೋದಕ್ಕೆ, ಮತ್ತೆ ಫ್ಯೂಚರ್ ಪ್ಲಾನ್ಸ್ ಅನ್ನ ಹಾಕೊಳ್ಳೋದಕ್ಕೆ ಫೈನಲ್ ಅಕೌಂಟ್ಸ್ ಒಂದು ಸಂಸ್ಥೆಗೆ ಅತಿ ಉಪಯುಕ್ತಕರ ಅಂತ ಹೇಳಬಹುದು. ಸೊ ಟು ಸಮ್ ಅಪ್, ಫೈನಲ್ ಅಕೌಂಟ್ಸ್ ಆರ್ ದೋಸ್ ಅಕೌಂಟ್ಸ್ ವಿಚ್ ಆರ್ ಪ್ರಿಪೇರ್ಡ್ ಅಟ್ ದ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್ ಟು ನೋ ದಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ಎ ಬಿಸ್ನೆಸ್ ಕನ್ಸರ್ನ್. ಸೊ ಒಂದು ಸಂಸ್ಥೆಯ ಅಥವಾ ಒಂದು ಬಿಸ್ನೆಸ್ ಕನ್ಸರ್ನ್ ನ ಅಥವಾ ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ ನ ಫೈನಾನ್ಷಿಯಲ್ ಪೊಸಿಷನ್ ಯಾವ ನಿಟ್ಟಿನಲ್ಲಿದೆ, ಅದರ ಒಂದು ವ್ಯವಹಾರ ಒಂದು ವರ್ಷದಲ್ಲಿ ಯಾವ ರೀತಿ ನಡೀತು ಅಂತ ವ್ಯಕ್ತಪಡಿಸೋದಕ್ಕೆ ಅಥವಾ ತಿಳ್ಕೊಳ್ಳೋದಕ್ಕೆ ಯಾವೆಲ್ಲ ಅಕೌಂಟ್ಸ್ ಅಟ್ ದ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್ ಪ್ರಿಪೇರ್ ಮಾಡ್ತಾರೋ ಅಂತ ಎಲ್ಲ ಅಕೌಂಟ್ಸ್ ನಾವಿಲ್ಲಿ ಫೈನಲ್ ಅಕೌಂಟ್ಸ್ ಅಂತ ಕರಿತೀವಿ. Majorly, final accounts comprises of profit and loss account, trading account, as well as balance sheet. ಸೊ ಇಲ್ಲಿ ಫೈನಲ್ ಅಕೌಂಟ್ಸ್ ನಾವು ನೋಡೋದಾದ್ರೆ ಇದೊಂದು ಸೆಟ್ ಆಫ್ ಅಕೌಂಟ್ಸ್ ಅಂತ ಹೇಳ್ಬೋದು. ಈ ಒಂದು ಸೆಟ್ ಆಫ್ ಅಕೌಂಟ್ಸ್ ಅಲ್ಲಿ ನಾವು ಟ್ರೇಡಿಂಗ್ ಅಕೌಂಟ್, ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಕಾಣ್ತೀವಿ. ಸೊ ದೀಸ್ ಆಲ್ ಅಕೌಂಟ್ಸ್ ಆರ್ ಪ್ರಿಪೇರ್ಡ್ ಅಟ್ ದ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್. Now let us have a look on objectives of final accounts. ಸೊ ಫೈನಲ್ ಅಕೌಂಟ್ಸ್ ನ ಗುರಿಗಳು ಅಥವಾ ಉದ್ದೇಶಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ. So you could see over the screen the objectives are, first one is, basic objective of final accounts is to determine the gross profit or gross loss and net profit or net loss of the business during the financial year. So ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಬಂದಿದೆಯಾ ಅಥವಾ ಗ್ರಾಸ್ ಲಾಸ್ ಬಂದಿದೆಯಾ, ಟ್ರೇಡಿಂಗ್ ಆಕ್ಟಿವಿಟಿ ಮುಖಾಂತರ, ದಟ್ ಮೀನ್ಸ್ ಬೈಯಿಂಗ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ಮುಖಾಂತರ ಗ್ರಾಸ್ ಪ್ರಾಫಿಟ್ ಬಂದಿದೆಯಾ ಅಥವಾ ಗ್ರಾಸ್ ಲಾಸ್ ಬಂದಿದೆಯಾ ಅಂತ ತಿಳ್ಕೊಳ್ಳೋ ಒಂದು ಉದ್ದೇಶದಿಂದ, ಮತ್ತೆ ಇಂಡೈರೆಕ್ಟ್ ಆಕ್ಟಿವಿಟೀಸ್ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತೆ ಇಂಡೈರೆಕ್ಟ್ ಇನ್ಕಮ್ಸ್, ಈ ಒಂದು ಆಕ್ಟಿವಿಟೀಸ್ ಇಂದ ಅಥವಾ ಆಪರೇಟಿವ್ ಆಕ್ಟಿವಿಟೀಸ್ ಇಂದ ನೆಟ್ ಪ್ರಾಫಿಟ್ ಬಂದಿದೆಯಾ ಅಥವಾ ನೆಟ್ ಲಾಸ್ ಬಂದಿದೆಯಾ ಅಂತ ತಿಳ್ಕೊಳ್ಳೋ ಒಂದು ಉದ್ದೇಶದಿಂದ ಫೈನಲ್ ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಫೈನಲ್ ಅಕೌಂಟ್ಸ್ ಆರ್ ಪ್ರಿಪೇರ್ಡ್ ಟು ascertain the gross profit or gross loss from the trading accounts, as well as net profit or net loss from the operating activities of a business concern. ಸೊ ಒಂದು ಸಂಸ್ಥೆಯ ಆಪರೇಟಿಂಗ್ ಆಕ್ಟಿವಿಟೀಸ್ ಇಂದ ಮತ್ತೆ ಟ್ರೇಡಿಂಗ್ ಆಕ್ಟಿವಿಟೀಸ್ ಇಂದ ಯಾವ ರೀತಿ ಗ್ರಾಸ್ ಪ್ರಾಫಿಟ್, ಗ್ರಾಸ್ ಲಾಸ್, ನೆಟ್ ಪ್ರಾಫಿಟ್, ನೆಟ್ ಲಾಸ್ ಬಂದಿದೆ ಅಂತ
ಖಚಿತಪಡಿಸ್ಕೊಳ್ಳೋದಕ್ಕೆ ಮತ್ತು ತಿಳ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಫೈನಲ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಾರೆ. And next thing is to show the true and fair picture of financial position of a business concern. So ಒಂದು ಸಂಸ್ಥೆಯ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಇದೆ ಅನ್ನೋದನ್ನ ನಿಕಟವಾಗಿ ಖಚಿತವಾಗಿ ತಿಳಿಸುವ ಒಂದು ಉದ್ದೇಶವನ್ನು ಕೂಡ ಫೈನಲ್ ಅಕೌಂಟ್ಸ್ ಹೊಂದಿದೆ. ದಟ್ ಮೀನ್ಸ್ ಇಲ್ಲಿ ಫೈನಲ್ ಅಕೌಂಟ್ಸ್ ಏನಕ್ಕೆ ಪ್ರಿಪೇರ್ ಮಾಡ್ತಾರೆ, ವೈ ವಿ ನೀಡ್ ಟು ಪ್ರಿಪೇರ್ ದಿ ಫೈನಲ್ ಅಕೌಂಟ್ಸ್ ಮೀನ್ಸ್ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ಫೈನಲ್ ಅಕೌಂಟ್ಸ್ ಪ್ರಿಪರೇಷನ್ ಈಸ್ to ascertain the financial soundness or financial health of a business concern, because there may be a number of transactions which may be having huge impact on the assets and liabilities of a business concern. ಸೊ ಒಂದು ಸಂಸ್ಥೆಯಲ್ಲಿ ಒಂದು ವರ್ಷದಲ್ಲಿ ಹಲವಾರು ರೀತಿಯ ಆಕ್ಟಿವಿಟೀಸ್ ನಡೆದಿರುತ್ತೆ. ಸೊ ಆಕ್ಟಿವಿಟೀಸು ಅಸೆಟ್ಸ್ ಮೇಲೆ ಮತ್ತು ಲಯಬಿಲಿಟೀಸ್ ಮೇಲೆ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಮಹತ್ವ ಬಿದ್ದಿರುತ್ತೆ ಅಥವಾ ಪ್ರಭಾವ ಬಿದ್ದಿರ್ತವೆ. ಸೊ ಇದರಿಂದ ಒಂದು ಫೈನಾನ್ಷಿಯಲ್ ಪೊಸಿಷನ್ ಯಾವ ನಿಟ್ಟಿನಲ್ಲಿ ಇದೆ ಅಥವಾ ಅದರ ಒಂದು ಫೈನಾನ್ಷಿಯಲ್ ಸೌಂಡ್ನೆಸ್ ಯಾವ ನಿಟ್ಟಿನಲ್ಲಿ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಥವಾ ತಿಳ್ಕೊಳ್ಳೋದಕ್ಕೆ ಫೈನಲ್ ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡ್ತಾರೆ. ವಿತ್ ಹೆಲ್ಪ್ ಆಫ್ ಬ್ಯಾಲೆನ್ಸ್ ಶೀಟ್ ಇಟ್ ಈಸ್ ಪಾಸಿಬಲ್ ಫಾರ್ ಬಿಸಿನೆಸ್ ಕನ್ಸರ್ನ್ ಟು ascertain exactly its financial soundness or financial health. ಸೊ ಒಂದು ಸಂಸ್ಥೆಯ ಫೈನಾನ್ಷಿಯಲ್ ಹೆಲ್ತ್ ಯಾವ ರೀತಿ ಇದೆ, ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಯಾವ ನಿಟ್ಟಿನಲ್ಲಿ ಬೆಳೀತಾ ಹೋಗ್ತಿದ್ದಾವೆ ಅಥವಾ ಯಾವ ನಿಟ್ಟಿನಲ್ಲಿ ಕಡಿಮೆ ಆಗ್ತಾ ಹೋಗ್ತಿದ್ದಾವೆ, ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆಯಾ ಡಿಕ್ರೀಸ್ ಆಗ್ತಿದೆಯಾ. ಸೊ ಈ ರೀತಿ ಒಂದು ಫೈನಾನ್ಷಿಯಲ್ ಸೌಂಡ್ನೆಸ್ ಅನ್ನ ಜಡ್ಜ್ ಮಾಡೋದಕ್ಕೆ ಬ್ಯಾಲೆನ್ಸ್ ಶೀಟ್ ನ ಅವಶ್ಯಕತೆ ಇರುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಅನ್ನು ಪ್ರಿಪೇರ್ ಮಾಡೋದು ಓನ್ಲಿ ಇನ್ ಕೇಸ್ ಆಫ್ ಫೈನಲ್ ಅಕೌಂಟ್ಸ್. ಸೊ ಫೈನಲ್ ಅಕೌಂಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಬೈ ಬಿಸಿನೆಸ್ ಕನ್ಸರ್ನ್. And next thing is to inform the operating results and exact financial position of the business to the stakeholders to take the financial decision. So stakeholders, that means here outsiders, maybe outsiders or maybe insiders. Insiders vishayake bandaga insiders may comprises of what called employees, managing directors, secretary, as well as auditors. These are all the insiders. And with regard to outsiders or external parties, we can say government authorities and shareholders, creditors, financial institutions. ಸೊ ಇವರೆಲ್ಲ ಕೂಡ ಎಕ್ಸ್ಟರ್ನಲ್ ಪಾರ್ಟೀಸ್ ಅಂತ ಹೇಳ್ಬೋದು. ಸೊ ಸ್ಟೇಕ್ ಹೋಲ್ಡರ್ಸ್ ದೇ ಆರ್ ಆಲ್ರೆಡಿ ವೆಲ್ ವರ್ಸ್ಡ್ ವಿತ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂಡ್ ದೇ ಆರ್ ವೆರಿ ಕ್ಯೂರಿಯಸ್ ಟು ನೋ ದಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಕನ್ಸರ್ನ್ ವಿತ್ ವಿಚ್ ದೇ ಆರ್ ಡೂಯಿಂಗ್ ಟ್ರಾನ್ಸಾಕ್ಷನ್ಸ್ ಆರ್ ದೇ ಆರ್ ಹ್ಯಾವಿಂಗ್ ಸಮ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ಯಾವ ಒಂದು ಸಂಸ್ಥೆ ಜೊತೆ ಅವರು ವ್ಯವಹಾರಗಳನ್ನು ಮಾಡಿಸ್ತಿದಾರೋ ಅಥವಾ ಯಾವ ಒಂದು ಸಂಸ್ಥೆ ಜೊತೆಗೆ ವ್ಯಾಪಾರನ ಮಾಡ್ತಿದಾರೋ ಆ ಒಂದು ಸಂಸ್ಥೆಯ ಫೈನಾನ್ಷಿಯಲ್ ಪೊಸಿಷನ್ ಅಂತ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಅತಿ ಹೆಚ್ಚು ಆಸಕ್ತಿ ಇರುತ್ತೆ. ಸೊ ಅಂತವ್ರಿಗೆ ಆಸಕ್ತಿಯನ್ನು ಪೂರೈಸುತ್ತಾ ಅವರ ಒಂದು ಡಿಸಿಷನ್ಸ್ಗೆ ಈ ಒಂದು ಫೈನಲ್ ಅಕೌಂಟ್ಸ್ ಇನ್ಫಾರ್ಮೇಶನ್ ಅನ್ನು ಕೊಡುತ್ತೆ. ದಟ್ ಮೀನ್ಸ್ ವಿತ್ ಹೆಲ್ಪ್ ಆಫ್ ಫೈನಲ್ ಅಕೌಂಟ್ಸ್ ಇಟ್ ಈಸ್ ಪಾಸಿಬಲ್ ಫಾರ್ ದಿ ಸ್ಟೇಕ್ ಹೋಲ್ಡರ್ಸ್ ಟು ಹ್ಯಾವ್ ಅಂಡ್ ಟು ಫಾರ್ಮ್ ಅನ್ ಒಪಿನಿಯನ್ ಅಬೌಟ್ ದಿ ಫೈನಾನ್ಷಿಯಲ್ ಸೌಂಡ್ನೆಸ್ ಆಫ್ ದ ಬಿಸ್ನೆಸ್ ಕನ್ಸರ್ನ್. ಸೊ ಫೈನಾನ್ಷಿಯಲ್ ಸೌಂಡ್ನೆಸ್ ಯಾವ ನಿಟ್ಟಿನಲ್ಲಿ ಇದೆ ಅಂತ ಒಂದು ಒಪಿನಿಯನ್ ಅನ್ನ ಡ್ರಾ ಮಾಡೋದಕ್ಕೆ ಅಥವಾ ಒಂದು ಒಪಿನಿಯನ್ಗೆ ಬರೋದಕ್ಕೆ ಆ ಒಂದು ಸ್ಟೇಕ್ ಹೋಲ್ಡರ್ಸ್ಗೆ ಫೈನಲ್ ಅಕೌಂಟ್ಸ್ ಅತಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಬಹುದು. With the help of final accounts, it is possible for the stakeholders to decide upon the financial soundness of the business concern and to plan for the future activities and to have the investment plans. Our next thing is to have control on financial activities of the business effectively. See, with the help of final accounts, it is possible for the business concerns to have complete control over the assets and liabilities, as well as complete control over the expenses and incomes. It is possible for the business concern to act intelligently for the better results. So ಒಳ್ಳೆಯ ಒಂದು ಫಲಿತಾಂಶವನ್ನ ತರಲಿಕ್ಕೆ ಅಥವಾ ಒಳ್ಳೆಯ ಒಂದು ಫಲಿತಾಂಶನ ಹೊಂದಲಿಕ್ಕೆ ಒಂದು ಸಂಸ್ಥೆ ತನ್ನ ಒಂದು ಅಸೆಟ್ಸ್ ಲಯಬಿಲಿಟೀಸ್ ಮೇಲೆ ಇಲ್ಲಿ ಹತೋಟಿಯನ್ನ ಸಾಧಿಸಬಹುದು ಮತ್ತೆ ತನ್ನ ಒಂದು ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ಸ್ ಮೇಲೆ ಇಲ್ಲಿ ಹತೋಟಿಯನ್ನ ಸಾಧಿಸಬಹುದು ವಿತ್ ದ ಹೆಲ್ಪ್ ಆಫ್ ಫೈನಲ್ ಅಕೌಂಟ್ಸ್. ಬಿಕಾಸ್ ಇನ್ ಕೇಸ್ ಆಫ್ ಫೈನಲ್ ಅಕೌಂಟ್ಸ್ ವಿ ಆರ್ ಗೋಯಿಂಗ್ ಟು ascertain which are the reasons which are causing profits or losses and which are the factors which are dominating the financial position of a business concern. So ಇದರಿಂದ ಏನಾಗುತ್ತೆ, ಒಂದು ಸಂಸ್ಥೆಗೆ ಯಾವ ರೀತಿ ಆ ಒಂದು ಫ್ಯಾಕ್ಟರ್ಸ್ ವಿಚ್ ಆರ್ ಕಾಸಿಂಗ್ ದಿ ಹ್ಯೂಜ್ ಬರ್ಡನ್ ಇನ್ ದಿ ಬಿಸ್ನೆಸ್ ಕನ್ಸರ್ನ್ ಅಂತ ಒಂದು ಫ್ಯಾಕ್ಟರ್ಸ್ ನ ಎಲಿಮಿನೇಟ್ ಮಾಡೋದಕ್ಕೆ ಸಾಧ್ಯ ಅಂತ ತೀರ್ಮಾನ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. Now let us have a look on importance of final accounts. So final accounts ಇಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಥವಾ ಬೆನಿಫಿಟ್ಸ್ ಇದೆ ಅಥವಾ ವಾಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಫೈನಲ್ ಅಕೌಂಟ್ಸ್ ಅನ್ನೋದನ್ನ ಈಗ ನಾವು ಈ ಒಂದು ಸೆಷನ್ ಅಲ್ಲಿ ಈ ಒಂದು ಸ್ಲೈಡ್ ಅಲ್ಲಿ ನೋಡೋಣ. So you could see over the screen, first thing is it's a basis for decisions. With the help of final accounts, it is possible for the business concern to have a basis for taking any decision for the future activities. So final accounts ನ ಒಂದು ಮಾಹಿತಿಯಿಂದ ಅಥವಾ ಫೈನಲ್ ಅಕೌಂಟ್ಸ್ ನ ಒಂದು ಪ್ರಿಪರೇಷನ್ ಇಂದ ಒಂದು ಸಂಸ್ಥೆ ಫ್ಯೂಚರ್ ಅಲ್ಲಿ ಯಾವ ರೀತಿಯ ಆಕ್ಟಿವಿಟೀಸ್ ಅನ್ನ ಮಾಡಬೇಕು ಅಥವಾ ಯಾವ ನಿಟ್ಟಿನಲ್ಲಿ ಬಿಸ್ನೆಸ್ ಅನ್ನ ಕೊಂಡೊಯ್ಯಬೇಕು ಅಂತ ನಿರ್ಧಾರಗಳನ್ನ ತಗೊಳೋದಕ್ಕೆ ಫೈನಲ್ ಅಕೌಂಟ್ಸ್ ಒಂದು ಬೇಸಿಸ್ ಆಗಿ
ಸರ್ವ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಫೈನಲ್ ಅಕೌಂಟ್ಸ್ ಎಸ್ಪೆಷಲಿ ದ ಬ್ಯಾಲೆನ್ಸ್ ಶೀಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸರ್ವ್ಸ್ ಆಸ್ ಅ ಬೇಸಿಸ್ ಫಾರ್ ಟೇಕಿಂಗ್ ದ ಫ್ಯೂಚರ್ ಆಕ್ಟಿವಿಟೀಸ್ decisions, or we could say it is fruitful for the business concern to know which are the decisions to be taken for the betterment of the results, and that can be possible only by taking final accounts as a basis. So final accounts ನ ಬೇಸ್ ಆಗಿ ತಗೊಂಡು ಒಂದು ಸಂಸ್ಥೆ ಯಾವ ರೀತಿ ಡಿಸಿಷನ್ಸ್ ಅನ್ನ ತಗೊಂಡ್ರೆ ಸೂಕ್ತವಾಗಿ ಬಿಸ್ನೆಸ್ ಅನ್ನ ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಡೆಸ್ಕೊಂಡು ಹೋಗ್ಬೋದು ಅಂತ ತೀರ್ಮಾನ ತಗೊಳೋದಕ್ಕೆ ಫೈನಲ್ ಅಕೌಂಟ್ಸ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಹುದು. And next thing is, it gives true picture of the financial status of business concern. So ಇಲ್ಲಿ ಫೈನಾನ್ಷಿಯಲ್ ಸ್ಟೇಟಸ್ ಅಂದ್ರೆ ಬಿಸ್ನೆಸ್ ಸಂಸ್ಥೆಯ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಯಾವ ರೀತಿ ಇದೆ ಅನ್ನೋದನ್ನ ಇದು ಕೊಡುತ್ತೆ ಅಂತ ಹೇಳ್ತೀವಿ. ಬಿಕಾಸ್ with the help of balance sheet it is possible to judge the financial soundness of a business concern. ಬ್ಯಾಲೆನ್ಸ್ ಶೀಟ್ ನ ಸಹಾಯದಿಂದ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಫೈನಾನ್ಷಿಯಲ್ ಹೆಲ್ತ್ ಇದೆ ಅಥವಾ ಫೈನಾನ್ಷಿಯಲ್ ಸೌಂಡ್ನೆಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. Because in case of balance sheet we are going to judge how much assets a business concern possesses and how much liability burden is there on the business concern. So ಒಂದು ಸಂಸ್ಥೆಯ ಮೇಲೆ ಎಷ್ಟು liabilities ನ ಹೊರೆ ಇದೆ ಮತ್ತೆ ಎಷ್ಟು ಅಸೆಟ್ಸ್ ಅದರ ಒಂದು ಸಂಸ್ಥೆಯಲ್ಲಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಹೆಲ್ಪ್ ಆಗಿ ತಗೊಂತೀವಿ. ಸೊ it gives a complete and true picture of the business concern. Without final accounts it is never possible to imagine the financial soundness of a business concern, because the final accounts gives guidance for the business concern on how to control the unhealthy financial position or how to eliminate unhealthy financial activities in the business concern. So ಒಂದು ಸಂಸ್ಥೆಯಲ್ಲಿ ಏನೆಲ್ಲ ಅನ್ಹೆಲ್ತಿ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಇದೆ ಅದನ್ನ ತಡೆಯುವ ಒಂದು ನಿಟ್ಟಿನಲ್ಲಿ ಫೈನಲ್ ಅಕೌಂಟ್ಸ್ ಒಂದು ಸಂಸ್ಥೆಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು. And next thing is accurate accounting records. With the help of final accounts it is possible for a business concern to have accurate record of all the transactions that have been taken place in a particular accounting year. So ಒಂದು particular accounting year ಅಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ನಡೆದಿದೆ ಆ ಟ್ರಾನ್ಸಾಕ್ಷನ್ಸ್ ನ ಒಂದು ಪ್ರಾಪರ್ ರೆಕಾರ್ಡ್ ಅಂದ್ರೆ ಒಂದು ಅಕ್ಯುರೇಟ್ ರೆಕಾರ್ಡ್ಸ್ ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ that can be possible only with the help of final accounts. And final accounts ನ ಒಂದು ಹೆಲ್ಪ್ ಇಂದ it is possible to have an accurate record and as an evidence for the future reference. So with the help of final accounts it is possible for the business concern to have the accurate record of all the transactions that can be kept for the future reference and future guidance. So future guidance ಗೆ ಮತ್ತು future reference ಗೆ ಈ ಒಂದು accurate results ಅನ್ನ ಅಥವಾ accurate records ನಾವು ಮೇಂಟೈನ್ ಮಾಡಬಹುದಾಗಿದೆ. And next thing is transparency in the business dealings are possible. With the help of final accounts it is possible to have complete transparency, because each and every transaction will be recorded over here and each and everything will be kept open here, so that it is possible to have transparency in the business dealings. And even an attender in the business concern can easily judge the financial soundness of his business concern. ಸೊ ಇಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದು ಸಾಧ್ಯ, ಯಾಕಂದ್ರೆ ಪ್ರತಿ ಟ್ರಾನ್ಸಾಕ್ಷನ್ ಕೂಡ ಇಲ್ಲಿ ರೆಕಾರ್ಡ್ ಆಗುತ್ತೆ. ಪ್ರತಿ ಟ್ರಾನ್ಸಾಕ್ಷನ್ ಅಲ್ಲೂ ಡ್ಯೂಯಲ್ ಎಫೆಕ್ಟ್ ಮೀನ್ಸ್ ಡೆಬಿಟ್ ಟು ಕ್ರೆಡಿಟ್ ರೆಕಾರ್ಡ್ ಆಗುತ್ತೆ. ಸೊ ದಟ್ ಕಂಪ್ಲೀಟ್ ಆಗಿ ಟ್ರಾನ್ಸಾಕ್ಷನ್ ನಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ನಾವಿಲ್ಲಿ ಗಮನಿಸಬಹುದು. ಈವನ್ ಒಂದು ಸಂಸ್ಥೆಯಲ್ಲಿರುವಂತಹ ಒಬ್ಬ ಅಟೆಂಡರ್ ಕೂಡ ಅಲ್ಲಿ ಅದರ ಒಂದು ಫೈನಾನ್ಷಿಯಲ್ ಸೌಂಡ್ನೆಸ್ ಯಾವ ರೀತಿ ಇದೆ ಅಂತ ಜಡ್ಜ್ ಮಾಡೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ ಅಂತ ಹೇಳಬಹುದು. And next thing is to get a clear breakup of amounts payable to the government as various taxes. With the help of final accounts it is possible for the business concern to calculate the tax burden that is to be payable by the business concern in the financial year. So ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಟ್ಯಾಕ್ಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ, ಎಷ್ಟು ಟ್ಯಾಕ್ಸ್ ಬರ್ಡನ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಫೈನಲ್ ಅಕೌಂಟ್ಸ್ ಒಂದು ಸಂಸ್ಥೆಗೆ ಅತಿ ಹೆಚ್ಚು ಉಪಯುಕ್ತಕರ ಅಂತ ಹೇಳ್ಬೋದು. ಬಿಕಾಸ್ ವಿತ್ ಹೆಲ್ಪ್ ಆಫ್ ಫೈನಲ್ ಅಕೌಂಟ್ಸ್ ಇಟ್ ಈಸ್ ಪಾಸಿಬಲ್ ಟು ಅಸರ್ಟೈನ್ ದಿ ಪ್ರಾಫಿಟ್ಸ್, ನೆಟ್ ಪ್ರಾಫಿಟ್ or net loss, so that it is possible for the business concern to check the tax burden. ಸೊ ಇದರಿಂದ ಟ್ಯಾಕ್ಸ್ ಬರ್ಡನ್ ಎಷ್ಟು ಮಟ್ಟಿಗೆ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಂಸ್ಥೆಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಬಹುದು. And next thing is mandatory requirement. See, final accounts preparation is mandatory as per the Companies Act, especially for those companies which are registered under the Companies Act. Companies Act ಪ್ರಕಾರ ಯಾವ ಒಂದು ಕಂಪ್ನೀಸ್ ರಿಜಿಸ್ಟರ್ ಆಗಿದೆಯೋ, ಕಂಪ್ನೀಸ್ ಆಕ್ಟ್ ಪ್ರಕಾರ ಇಂಡಿಯನ್ ಕಂಪ್ನೀಸ್ ಆಕ್ಟ್ ಪ್ರಕಾರ ಯಾವೆಲ್ಲ ಸಂಸ್ಥೆಗಳು ನೋಂದಣಿ ಆಗಿದವೋ ಆ ಎಲ್ಲ ಸಂಸ್ಥೆಗಳು ಕಂಪಲ್ಸರಿಯಾಗಿ
ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕಾಗಿದೆ. ಸೊ ಇಟ್ ಈಸ್ ಮ್ಯಾಂಡೇಟರಿ. ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಈಚ್ ಅಂಡ್ ಎವ್ರಿ ಕಂಪನಿ which is registered under the Companies Act to prepare the final accounts at the end of the accounting year. Now let us have a look on the steps which are involved in preparation of final accounts. What is the chain link for preparation of final accounts? So final accounts ಅನ್ನು ಪ್ರಿಪೇರ್ ಮಾಡೋದಕ್ಕೆ ಯಾವೆಲ್ಲ ಸ್ಟೆಪ್ಸ್ ಇದೆ, ಯಾವ ಒಂದು ಚೈನ್ ಲಿಂಕ್ ಪ್ರಕಾರ ಫೈನಲ್ ಅಕೌಂಟ್ಸ್ ಅಲ್ಲಿ ಪ್ರಿಪೇರ್ ಆಗುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ. ಸೊ ಫಸ್ಟ್ ವಿ ಕುಡ್ ಸಿ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಇನ್ ದಿ ಜರ್ನಲ್ ಬುಕ್. ಸೊ ಇಲ್ಲಿ ನಾವು ಮೊದಲನೇದಾಗಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನ ಜರ್ನಲ್ಗೆ ಎಂಟ್ರಿ ಮಾಡೋ ಮುಖಾಂತರ ಅಕೌಂಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಕೌಂಟಿಂಗ್ ಪ್ರೋಸೆಸ್ ವಿಲ್ ಕಮೆನ್ಸಸ್ as soon as the transaction recorded in the journal entry. Accounting process commences as soon as the entry is made in the journal book. So journal book ಅಲ್ಲಿ ಒಂದು ಎಂಟ್ರಿ ಮಾಡಿದ ನೆಕ್ಸ್ಟ್ ಸೆಕೆಂಡ್ ಅಕೌಂಟಿಂಗ್ ಪ್ರೋಸೆಸ್ ಕಮೆನ್ಸ್ ಆಗುತ್ತೆ. And again after recording in the journal, the next thing is that entries must be posted to the respective ledgers. That means classification must be done. So now accounting meaning ಅಲ್ಲಿ ತಿಳ್ಕೊಂಡಾಗೆ ರೆಕಾರ್ಡಿಂಗ್ ಆದ ನಂತರ that must be classified into the ledgers. So ಏನೆಲ್ಲ ಎಂಟ್ರೀಸ್ ಇದೆ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ಸಿಮಿಲಾರಿಟಿ. ಸೊ ನೇಚರ್ ಮೇಲೆ ಸಿಮಿಲರ್ ಆಗಿರುವಂತ ನೇಚರ್ ಇರುವಂತ ಎಲ್ಲ ಐಟಮ್ಸ್ ಅನ್ನ ಒಂದು ಲೆಡ್ಜರ್ಗೆ ನಾವು ಪೋಸ್ಟಿಂಗ್ ಮಾಡಬೇಕಾಗುತ್ತಿಲ್ಲ. ಸೊ ಪೋಸ್ಟಿಂಗ್ ಮಸ್ಟ್ ಬಿ ಡನ್ ಫಾರ್ ಹ್ಯಾವಿಂಗ್ ನೆಟ್ ರಿಸಲ್ಟ್ಸ್. ಸೊ ನೆಟ್ ರಿಸಲ್ಟ್ಸ್ ಅಂದ್ರೆ ಸೊ ಫಾರ್ ಎಕ್ಸಾಂಪಲ್ it is not possible to have the net results of all salaries in the journal. So journal book ಮುಖಾಂತರ ನಾವು ಟೋಟಲ್ ಆಗಿ ಸ್ಯಾಲರೀಸ್ ಎಷ್ಟು ಪೇ ಮಾಡಿದೀವಿ ಒಂದು ವರ್ಷದಲ್ಲಿ ಅಂತ ನಾವು ಖಚಿತಪಡಿಸ್ಕೊಳ್ಳೋದಕ್ಕೆ ಕಷ್ಟಕರ. ಅದೇ ರೀತಿ it is not possible to ascertain total stationary expenses ಆರ್ ಸ್ಟೇಷನರಿ ಐಟಮ್ಸ್. ಸೊ ಏನೆಲ್ಲ ಸ್ಟೇಷನರಿ ಎಕ್ಸ್ಪೆನ್ಸಸ್ ಅಥವಾ ಸ್ಟೇಷನರಿ ಐಟಮ್ಸ್ ಫೇಸ್ ಮಾಡಿದೀವಿ ಒಂದು ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಅನ್ನೋದನ್ನ ಜರ್ನಲ್ ಬುಕ್ ಮುಖಾಂತರ ನಾವು ತಿಳ್ಕೊಳ್ಳೋದು ಕಷ್ಟಕರ. ಸೊ ನೆಟ್ ಇಂಪ್ಯಾಕ್ಟ್ ಇಲ್ಲಿ ಗೊತ್ತಾಗೋದಿಲ್ಲ. ಅಥವಾ ವಿ ಕುಡ್ ಸೇ ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಸರ್ಟೈನ್ ವಾಟ್ ಇಸ್ ದ ನೆಟ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಅಕೌಂಟ್ ಆರ್ ಫರ್ನಿಚರ್ಸ್ ಟೋಟಲ್ ಫರ್ನಿಚರ್ ಇನ್ ಎ ಅಕೌಂಟಿಂಗ್ ಇಯರ್. ಸೊ ಒಂದು ಅಕೌಂಟಿಂಗ್ ಇಯರ್ ಅಲ್ಲಿ ಫರ್ನಿಚರ್ಸ್ಗೆ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ನಡೆದಿದೆ ಅದರ ನೆಟ್ ಎಫೆಕ್ಟ್ ಯಾವ ರೀತಿ ಇದೆ, ನೆಟ್ ಎಫೆಕ್ಟ್ ಅನ್ನೋದು ನಾವು ಜರ್ನಲ್ ಎಂಟ್ರಿಯಲ್ಲಿ ನಾವು ತಿಳ್ಕೊಳ್ಳೋದು ಕಷ್ಟಕರ. ಸೊ ದಟ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಪ್ರಿಪೇರ್ ದ ಲೆಡ್ಜರ್ಸ್. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ದ ಲೆಡ್ಜರ್ ಪೋಸ್ಟಿಂಗ್ಸ್. ಸೊ ಲೆಡ್ಜರ್ ಪೋಸ್ಟಿಂಗ್ಸ್ ಅನ್ನ ಮಾಡಲೇಬೇಕಾಗುತ್ತೆ. ದಿಸ್ ಮಸ್ಟ್ ಬಿ ಆಫ್ಟರ್ ಕಂಪ್ಲೀಟಿಂಗ್ ದಿ ಜರ್ನಲ್ ಎಂಟ್ರಿ. ಸೊ ಜರ್ನಲ್ ಎಂಟ್ರಿ ಆದ ನಂತರ ನೆಕ್ಸ್ಟ್ ಲೆಡ್ಜರ್ ಪೋಸ್ಟಿಂಗ್ ಫಾರ್ ದ ಸೇಕ್ ಆಫ್ ನೆಟ್ ಎಫೆಕ್ಟ್. ಸೊ ನೆಟ್ ಎಫೆಕ್ಟ್ ಅನ್ನ ತಿಳ್ಕೊಳ್ಳೋದಕ್ಕೆ ದಿಸ್ ಮಸ್ಟ್ ಬಿ ಡನ್. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಬ್ಯಾಲೆನ್ಸಿಂಗ್ ದಿ ಲೆಡ್ಜರ್. ದಟ್ ಮೀನ್ಸ್ at the end of the accounting year, so accounting year ಮುಗಿದ ಒಂದು ಟೈಮ್ ಅಲ್ಲಿ ಲೆಡ್ಜರ್ ಅಕೌಂಟ್ಸ್ ಏನೆಲ್ಲ ಇದೆ ಅವನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಟು ನೋ ದಿ ಅಕ್ಯುರೇಟ್ ನೆಟ್ ಎಫೆಕ್ಟ್ ಆಫ್ ದಿ ಲೆಡ್ಜರ್. ಸೊ ಆ ನೆಟ್ ಎಫೆಕ್ಟ್ ಏನಿದೆ ಒಂದು ಲೆಡ್ಜರ್ನ ನೆಟ್ ಎಫೆಕ್ಟ್ ಏನಿದೆ ಅದನ್ನ ಖಚಿತಪಡಿಸ್ಕೊಳ್ಳೋದಕ್ಕೆ ಚೆಕ್ ಮಾಡೋದಕ್ಕೆ ಈ ಒಂದು ಬ್ಯಾಲೆನ್ಸಿಂಗ್ ಅನ್ನು ಮಾಡಬೇಕಾಗುತ್ತೆ. ತದನಂತರ ವಿ ಶುಡ್ ಹ್ಯಾವ್ ಟು ಪ್ರಿಪೇರ್ ನೆಕ್ಸ್ಟ್ ಸ್ಟೆಪ್ ಟ್ರಯಲ್ ಬ್ಯಾಲೆನ್ಸ್. So trial balance must be prepared to check the arithmetical accuracy. So this must be prepared to check the arithmetical accuracy. Arithmetical accuracy ಅನ್ನ ಚೆಕ್ ಮಾಡೋದಕ್ಕೆ ನಾವು ಟ್ರಯಲ್ ಬ್ಯಾಲೆನ್ಸ್ ಅನ್ನು ಮಾಡ್ತೀವಿ. that we have studied in the previous session. So arithmetical accuracy ಯಾವ ನಿಟ್ಟಿನಲ್ಲಿದೆ ಅಂದ್ರೆ ಆ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡಿದಾಗ ಯಾವ ರೀತಿ ಅಕ್ಯುರಸಿನ ಫಾಲೋ ಆಗಿದ್ದಾರೆ ಅಂತ ಚೆಕ್ ಮಾಡೋದಕ್ಕೆ ಟ್ರಯಲ್ ಬ್ಯಾಲೆನ್ಸ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಸೊ in this step you are going to prepare the trial balance to ensure the arithmetical accuracy of the entries that have been made in the journal entry and in the ledger book. And the very next thing and next step is preparation of final accounts at the end of the year. So final accounts na prepare ಮಾಡಬೇಕಾಗುತ್ತೆ to know the financial position, to ascertain the financial health of the business concern. So final accounts ಅನ್ನು ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ to know the financial position, financial health of the business concern. So financial health ಅನ್ನ ಚೆಕ್ ಮಾಡೋ ಒಂದು ದೃಷ್ಟಿಯಿಂದ ನಾವಿಲ್ಲಿ ಫೈನಲ್ ಅಕೌಂಟ್ಸ್ ನ at the end of accounting year ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಬೈ ದಿಸ್ ದಿ ಅಕೌಂಟಿಂಗ್ ಪ್ರೋಸೆಸ್ ಎಂಡ್ಸ್. ಸೊ ಈ ರೀತಿ ಒಂದು ಟ್ರಾನ್ಸಾಕ್ಷನ್ ಅನ್ನ ಜರ್ನಲ್ ಅಲ್ಲಿ ರೆಕಾರ್ಡ್ ಮಾಡುವ ಒಂದು ನಿಮಿಷದಿಂದ ಅದು ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡುವವರೆಗೂ ಆ ಒಂದು ಅಕೌಂಟಿಂಗ್ ಪ್ರೋಸೆಸ್ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ಸೊ ಅಕೌಂಟಿಂಗ್ ಪ್ರೋಸೆಸ್ commences as soon as a transaction recorded in the journal entry
and it will conclude only at the end of the accounting year by preparing the final accounts. And these final accounts will be taken as a basis for deciding and judging the financial position of a business concern and to ascertain the profitability of the business concern. Now let us have a look on final accounts. The set of final accounts. That means the set of final accounts includes which are all the accounts. So ಏನೆಲ್ಲ accounts final accounts ಅಲ್ಲಿ include ಆಗಿರುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ. So you could see over the screen the final accounts comprises of trading account. See, trading account is an account which is prepared to know the trading results. To trading results ಅನ್ನ ascertain ಮಾಡೋದಕ್ಕೆ ಟ್ರೇಡಿಂಗ್ ರಿಸಲ್ಟ್ಸ್ ಅನ್ನ ಚೆಕ್ ಮಾಡೋದಕ್ಕೆ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡ್ತೀವಿ. ದಟ್ ಮೀನ್ಸ್ ಇಟ್ ವಿಲ್ ಗಿವ್ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್. ಸೊ ಇದರಿಂದ ನಾವು ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಅಂತ ತಿಳ್ಕೊಬಹುದು. That means with the help of trading account, it is possible to ascertain whether it is a gross profit or gross loss. And this thing will be discussed in a depth manner in the next session. And second thing is profit and loss account. This account is going to be prepared for the sake of knowing net profit or net loss. So net profit or net loss ಅಂತ ಏನಿದೆ ಅದನ್ನ ತಿಳ್ಕೊಳ್ಳೋದಕ್ಕೆ ಈ ಒಂದು ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಸೊ ವಿಚ್ ಇನ್ಕ್ಲೂಡ್ಸ್ ಆಲ್ ದಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡ್ ಇಂಡೈರೆಕ್ಟ್ incomes that are happened in a particular accounting year. And very next thing is profit and loss appropriation account. That means it's an account which is prepared to know the appropriations, to have the appropriations. So appropriations that means allocations ಮಾಡೋದಕ್ಕೆ ಈ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನ ಮಾಡ್ತಾರೆ. And the next thing is balance sheet. So this balance sheet will be prepared to ascertain the financial position or financial health of a business concern. So ಫೈನಾನ್ಷಿಯಲ್ ಹೆಲ್ತ್ ಯಾವ ನಿಟ್ಟಿನಲ್ಲಿ ಇದೆ ಅನ್ನೋದನ್ನ ಖಚಿತಪಡಿಸ್ಕೊಳ್ಳೋದಕ್ಕೆ ಬ್ಯಾಲೆನ್ಸ್ ಶೀಟ್ ಅನ್ನು ಮಾಡ್ತಾರೆ. ಅಂಡ್ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಸಿ ದೇರ್ ಆರ್ ಟೂ sides. One is liability side and one more thing is asset side. So it's a statement which shows the liabilities and assets of a business concern at the end of the accounting year, and by this it is possible for the businessman to ascertain the financial soundness of his business concern. So anything, the set of final accounts will include trading account, profit and loss account, profit and loss appropriation account, and balance sheet. These are about today's session. Hope you enjoyed this session also. If you want to study much about these contents, just go through the references which I have quoted over the screen. These are the best references for further studies. And in the next session, I'll be back with one more interesting content. Until then, keep smiling. This is Satish Kumar signing out.